DCC ಬ್ಯಾಂಕಿನ 12 ಕೋಟಿ ಹಗರಣದ ವಿರುದ್ಧ ಇಂದು ಸುಳಿಬಾಯಿ ಮತ್ತು ಅಮ್ಮಿಂಗಡ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಉದ್ದೇಶ ಇಷ್ಟೇ, 5 ವರ್ಷಗಳ ಹಿಂದೆ ಈ ಹಗರಣ ಹೊರಬಿದ್ದಾಗ ಹಲವಾರು ರೈತರಿಗೆ ನೋಟಿಸ್ ಕೊಟ್ಟು ತನಿಖೆ ಕರೆದಾಗ ನಾವೆಲ್ಲರೂ ತನಿಖೆಗೆ ಹೋಗಿ ನಾವು ಯಾವುದೇ ಹಣ ತೆಗೆದುಕೊಂಡಿಲ್ಲ, ನಮ್ಮನ್ಯಾಕ ನೀವು ತನಿಖೆ ಕರೆದಿರಿ ಅಂತ ಕೇಳಿದಾಗ, ಇಲ್ಲ ನಮ್ಮ ನೌಕರದಾರರು ಮತ್ತು ಸಿಬ್ಬಂದಿ ಮಾಡಿದ ಅವ್ಯವಹಾರ ಇದು, ಆದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ, ಅದರ ವಿಚಾರವಾಗಿ ಒಮ್ಮೆ ನಿಮಗೆ ಕರಿತೀವಿ. ನಿಜವಾದ ಆ ಹಣವನ್ನು ದೋಚಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕಾಗಿ ನೀವು ಸಹಕಾರ ಮಾಡಬೇಕು ಅಂದಾಗ ನಾವು ಒಮ್ಮೆ ಸಹಕರಿಸಿ ತನಿಖೆ ಹೋಗ್ತೀವಿ. ಆದರೆ ಈಗ ಮೇಲಿಂದ ಮೇಲೆ COD ಅಧಿಕಾರಿಗಳು ನಮ್ಮನ್ನು ಕರೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನೀವೇ ಆ ಹಣವನ್ನು ತಿನ್ನುತ್ತೀರಿ, ನಿಮ್ಮಿಂದ ಹಗರಣ ಆಗಿದೆ, ಅದನ್ನು ಕಟ್ಟಬೇಕಾಗತ್ತಂತ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಜವಾಗಲೂ ಆ ಹಣವನ್ನು ಯಾರೆಂದು ಆ DCC ಬ್ಯಾಂಕಿನ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ತಿಳಿದಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು DCC ಬ್ಯಾಂಕ್ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿಕೊಡ್ತೀವಿ. ಈ ರೈತರ ವಂಚನೆ ಮಾಡಿದ ನೈಜ ಆರೋಪಿಗಳು ಯಾರೆಂದು ನಿಮ್ಗೆ ಗೊತ್ತಿದೆ, ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಈ ಆರೋಪವನ್ನು ಹಾಕಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಈ ರೈತರಿಗೆ ಈ ಆರೋಪದಲ್ಲಿ ಇರಲಾರ್ದಂಥ ಈ ರೈತರನ್ನು ಈ ಆರೋಪದಿಂದ ಮುಕ್ತಗೊಳಿಸಿ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು. ಈ ರೈತರನ್ನೆಲ್ಲರೂ ಮುಕ್ತ ಮಾಡಬೇಕೆಂದು ಕೇಳ್ಕೊಳ್ತೇವೆ.